ಗೋವಾ ನಡುವಿನ ಸಂಪರ್ಕ ಸೇತುವೆ ಕುಸಿತದಿಂದಾಗಿ ಡ್ರೋನ್ನ ಕಣ್ಣಲ್ಲಿ ಕಾಳಿ ನದಿ ದೃಶ್ಯ ಸೆರೆಯಾಗಿದೆ. ಕಾಳಿ ನದಿಯ ಕುಸಿದ ಸೇತುವೆಯ ದೃಶ್ಯ ಸೆರೆಯಾಗಿದ್ದು 39 ವರ್ಷಗಳ ಹಳೆಯ ಕಾಳಿ ನದಿ ಸೇತುವೆ ಕುಸಿದು ಬಿದ್ದಿದೆ. ಕುಸಿದ ಕಾಳಿ ಬ್ರಿಡ್ಜ್ ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಗೋವಾ ಕಾರವಾರ ಸಂಪರ್ಕಿಸುವ NH 66ರಲ್ಲಿ ಸೇತುವೆ ಕುಸಿದು ಬಿದ್ದಿದೆ. ಆ ದೃಶ್ಯ ನೀವು ನೋಡ್ತಾ ಇದ್ದೀರಾ, ಡ್ರೋನ್ ವಿಜುವಲ್ಸ್ ಇದು. ಲಾರಿ ಸಮೇತ ನದಿಗೆ ಬಿದ್ದಿದ್ದಾನೆ ಚಾಲಕ. ಈ ಸಂದರ್ಭದಲ್ಲಿ ತಮಿಳುನಾಡಿನ ಲಾರಿ ಚಾಲಕನನ್ನ ಪೊಲೀಸರು ರಕ್ಷಿಸೋ ಕಾರ್ಯ ಮಾಡಿದ್ರು. 1983-84ರಲ್ಲಿ ಕಾಳಿ ನದಿ ಸೇತುವೆ ಉದ್ಘಾಟನೆಯಾಗಿತ್ತು. ಆಗಿನ PWD ಸಚಿವರಾಗಿದ್ದ ದೇವೇಗೌಡರು ಈ ಸೇತುವೆಯನ್ನ ಉದ್ಘಾಟಿಸಿದ್ರು. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ತಮಿಳುನಾಡಿನ ಲಾರಿ ಚಾಲಕ ಲಾರಿಯ ಸಮೇತ ಆತ ಬಿದ್ದಿದ್ದ. 1983-84ರಲ್ಲಿ ಉದ್ಘಾಟನೆಯಾಗಿದ್ದ ಸೇತುವೆ ಇದು. 40 ವರ್ಷ ಹಿಂದಿನ ಸೇತುವೆ. ಆಗಿನ PWD ಸಚಿವರಾಗಿದ್ದ ದೇವೇಗೌಡರು ಈ ಸೇತುವೆನ ಉದ್ಘಾಟನೆ ಮಾಡಿರ್ತಾರೆ. ಕುಸಿದಿರುವ ಸೇತುವೆಯ ವಿಜುವಲ್ಸ್ ಅನ್ನ, ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರೋ ವಿಜುವಲ್ಸ್ ಅನ್ನ ನೀವೀಗ ನೋಡ್ತಾ ಇದ್ದೀರಾ. ಒಂದು ಕಡೆ ಮತ್ತೊಂದು ಸೇತುವೆಯಲ್ಲಿ ಸಂಚಾರ ಸಾಗುತ್ತಾ ಇದೆ. ಅದರ ಪಕ್ಕದಲ್ಲಿ ಬಲಭಾಗದಲ್ಲಿರುವ ಸೇತುವೆ ಕುಸಿದು ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.